ಈ ನಮ್ಮ ತಾಲೂಕಿನಾಗ ಒಂದು ಕೂಗಿದೆ, ನಮ್ಮ ತಾಲೂಕಿನ ಮಗ ಶಾಸಕ ಆಗಬೇಕು, ಸ್ಥಳೀಯವರು ಇರಬೇಕು, ಹೊರಗಿನವ್ರಿಗೆ ಅವಕಾಶ ಇಲ್ಲ. ಈ ಮಾತು ಯಾಕೆ ಹೇಳ್ತೀನಿ ಅಂದರೆ, ಕಳೆದ 4 ಚುನಾವಣೆ ನಾನು ಸೋತಿದ್ದೀನಿ. ಒಂದು ಚುನಾವಣೆ 787 ಓಟ್ನಾಗ ಸೋತಿದ್ದೆ 2004ರಲ್ಲಿ. 2008ರಲ್ಲಿ ಬಸವರಾಜ ಬೊಮ್ಮಾಯಿ ಸಾಹೇಬ್ರ ಮೇಲೆ ಅವರು ಬಿ ಜೆ ಪಿಯಿಂದ 63,000 ಓಟ್ ತೊಗೊಂಡ್ರೆ ನಾನು 54,000 ತೊಗೊಂಡಿದ್ದೆ ಕಾಂಗ್ರೆಸ್ ಪಾರ್ಟಿ. 2013ರಲ್ಲಿ ನಾನು 64,000 ಓಟ್ ತೊಗೊಂಡ್ರೆ ಅವ್ರು 72,000 ತೊಗೊಂಡಾರೆ ಬಿ ಜೆ ಪಿಯಿಂದ ಬಸವರಾಜ ಬೊಮ್ಮಾಯಿ ಸಾಹೇಬ್. ನಿಜ ಸರ್, ಪ್ರತಿ ಬಾರಿ ಚುನಾವಣೆ ನಡೆದರೂ ಕೂಡ ಇಲ್ಲಿ ಮತಗಳ ಅಂತರ ಬಹಳ ಕಮ್ಮಿ ಇದೆ. ಮುಂಚೆ ತ್ರಿಕೋನ ಸ್ಪರ್ಧೆ ಆದಾಗಲೂ ಕೂಡ ಬಹಳ ಕಡಿಮೆ ಅಂತರ ಇತ್ತು. ತದನಂತರ ಬಸವರಾಜ ಬೊಮ್ಮಾಯಿ ಅವರಿಗೆ ಬಹಳ ಟಕ್ಕರ್ ಕೊಟ್ಕೊಂಡೇ ಬಂದಿದ್ದೀರಿ, ಫೈಟ್ ಕೊಟ್ಕೊಂಡು ಬಂದಿದ್ದೀರಿ. ಆದರೆ ನನ್ನ ಪ್ರಶ್ನೆ ಏನು ಅಂತ ಹೇಳಿದರೆ, ಈಗ ಕೇವಲ 1 ವರ್ಷದ ಅವಧಿಯಲ್ಲಿ ಈ ಚುನಾವಣೆ ಮರುಕಳಿಸಿದೆ. ಇಲ್ಲಿ ಇಂಥ ಸಂದರ್ಭದಲ್ಲಿ ಏನು ಡಿಫ್ರೆನ್ಸ್ ಕಾಣ್ತಾ ಇದ್ದೀರಿ? ಜನರಿಂದ ಯಾವ ಒಪಿನಿಯನ್ನ ತಾವು ಕಾಣಿಸ್ತಾ ಇದೆ, ತಾವು ಗಮನಿಸ್ತಾ ಇದ್ದೀರಿ? ಜನರ ಒಪಿನಿಯನ್ ನನಗೆ ಕೇಳಿದ್ರೆ ನಾನು ನಂದೇ ಹೇಳ್ಕೊತೀನಿ, ನೀವು ಜನರಿಗೆ ಕೇಳಿಬಿಡ್ರಿ. ಆದರೂ ಹೇಳಿ ಅಲ್ಲ, ನೋಡಿ ನಂಬ್ತೀವಿ ನಾವು. ಈ ಜನ ನಮ್ಮ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು, ನಮ್ಮ ಕ್ಷೇತ್ರದ ರೈತರು, ನಮ್ಮ ಕ್ಷೇತ್ರದ ತಾಯಂದರು, ನಮ್ಮ ಕ್ಷೇತ್ರದ ಬಡವರು, ಈ ಹರಕ್ ಲುಂಗಿ ಹರಕ್ ಶರ್ಟ್ ಹಾಕ್ಕೊಂಡವ್ರು ಎಲ್ಲ ಬಡಬಗ್ರಿ ಇವರು, ಎಲ್ಲ ಜಾತಿಯವರು. ಎಲ್ಲರ ಏನು ಕನಸಿದೆ ಅಂದರೆ ನಮ್ಮ MLA ನಮ್ಮ ಊರಾವ ಆಗಬೇಕು, ನಮಗೆ 24/7 ಅವೈಲೇಬಿಲಿಟಿ ಇರ್ತಕ್ಕಂಥವು ಆಗಬೇಕು. ಬೆಂಗಳೂರಿಂದ ಬಂದು ಅಥವಾ ಹಾನಗಲ್ದಿಂದ ಬಂದು ಅಥವಾ ಹುಬ್ಬಳ್ಳಿಯಿಂದ ಬಂದು ಯಾರು MLA ಹಾಕಿನಿ ಅಂದರೆ ಅಂಥವ್ರಿಗೆ ಅವಕಾಶ ಇಲ್ಲ ಅನ್ನೋಂಥ ಸಂದೇಶ ಈ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ಇವತ್ತು ಕೊಡ್ತಾ ಇದ್ದಾರೆ. ಹಾಗಾಗಿ ನಾನು ಎಲ್ಲಿ ಹೋಗ್ತೀನಿ ಅಲ್ಲಿ ಅಭೂತಪೂರ್ವವಾದ ಬೆಂಬಲ ಸಿಗ್ತಾ ಇದೆ. ಎಲ್ಲರೂ ಹೇಳ್ತಾ ಇದ್ದಾರೆ ಈ ಬಾರಿ ಖಾದ್ರಿ ಅಂತ ಹೇಳ್ತಾರೆ. ಹಾಗಾಗಿ ನನಗೆ ಭಾಳ ಹುಮ್ಮಸ್ಸು ಬರ್ತಾ ಇದೆ. ನಾನು ಚುನಾವಣೆ ಬಂದೈತೆ ಅಂತ ಓಡಾಡ್ತಾ ಇಲ್ಲ, ಚುನಾವಣೆ ಇಲ್ದಾಗೂ ನಾವು ಓಡಾಡೀನಿ. 2028ರಾಗ ಎಲೆಕ್ಷನ್ ಬರ್ತೈತೆ ಅಂತ ತಿಳ್ಕೊಂಡು ನಾವು ಕೆಲಸ ಮಾಡ್ತಾಯಿದ್ವಿ. ಆಕಸ್ಮಿಕವಾಗಿ ಬಂದಿದೆ. ಆದರೆ